ಓಯ್ ಹುಷಾರಿದ್ರ್ಯಾ? ಅಲ್ಲ ಕಣ, ನಾನು ಮೊನ್ನೆ ನಮ್ಮ ಆಚೆಮ್ಮವ್ರ ಮನೆಗೆ ಹೋಗಿದ್ದೆ ಕಣ. ಆಚೆಮ್ಮ ಹೇಳ್ತು, ಎಂಟಲ್ಲ ರಂಗಪ್ಪ, ನಂಗೊಬ್ಬ ಅಳಿಯ ಸಿಕ್ಕನ್ ಕಣ. ಅಳಿಯ ಅಂದ್ರು ಬಂಗಾರದಂತ ಅಳಿಯ ಕಣ. ಎಂಟದ ನನ್ನ ಮಗಳು ಹೇಳ್ದಂಗೆಲ್ಲ ಕೇಳ್ತಾನೆ ಗೊತ್ತಾ. ನನ್ನ ಮಗಳು ಹೋಗಂದಲ್ಲಿ ಹೋಗ್ತಾನೆ, ಬಾ ಅಂದಲ್ಲಿ ಬರ್ತಾನೆ. ನನ್ನ ಮಗಳು ಹಾಕಿದ ಗೆರಿದ್ದು ಆಟದ್ಲ, ಒಟ್ಟೂ ಒಳ್ಳೆ ಅಳಿಯ ಕಣ. ಏನೋ ನಮ್ಮ ಹಿರಿದಾಗಿದ್ದಾರು ಮಾಡಿ ಸತ್ತಿದಿಂದ ನಂಗೊಬ್ಬ ಒಳ್ಳೆ ಅಳಿಯ ಸಿಕ್ಕೇನೆ, ಭಾರಿ ಖುಷಿ ಅದೇ ಕಣ ನಂಗೆ ಅಂತ ಹೇಳ್ತೆ ಗೊತ್ತೇನು. ಆದ್ರೆ ನಂಗೊಬ್ಳು ಸ್ವಾಸಿ ಸಿಕ್ಕಳ ಮರೆಯ. ಅವಳು ಶನಿ ಎಲ್ಲಿ ಕುಟ್ಟುತ್ತಾ ಗೊತ್ತಿಲ್ಲ ಮರೆ. ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಲು, ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡಿ ಹಾಕಿದ್ಲು ಕಣ. ಎಂಟಾರ ನನ್ನ ಮಗನು ಪೂರ್ತಿ ಜುಟ್ಟು ಕೈಲಿ ಹಿಡ್ಕೊಂಡಾಳೆ ಗೊತ್ತೇನ. ನನ್ನ ಮಗ ಹೋಗಂದಲ್ಲಿ ಹೋಗ್ಬೇಕು, ಬಾ ಅಂದಲ್ಲಿ ಬರೋಕು, ಏಳಂದ್ರೆ ಹೇಳ್ಬೇಕು, ಕೂರಂದ್ರೆ ಕೂರ್ಬೇಕು, ಆ ಥರ ಕಂಟ್ರೋಲ್ ಮಾಡಿ ಇಟ್ಕೊಂಡಾಳೆ. ಮೊದಲೆಲ್ಲ ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಿದ್ದ, ಈಗ ನೋಡ್ರು ಅವಳು ಹೇಳ್ದಂಗೆ ಕುಣಿತಾನೆ ಅಂತ ಹೇಳ್ಕೊಂಡು ಬೇಜಾರು ಮಾಡಿಕೊಂಡ್ರು. ಮತ್ತೆ ಇದು ಯಾವುದೋ ಚೌಡಿದ ಏನೋ ಉಪದ್ರನ ಕಣ, ಅದಕ್ಕೆ ಏನಾದ್ರು ಮಾಡಿ ಗಣ ಮಾಡಿ ಕೇಳ್ಬೇಕು ಕಣ ರಂಗಪ್ಪ ಅಂತ. ಅದಕ್ಕೆ ನಾನು ಹೇಳಿದೆ, ಅಲ್ಲ ಕಣ ಅತ್ತೆ, ನೀನು ಇದು ಚೌಡಿದ ಉಪದ್ರು ಅಲ್ಲ, ಉಂಟಿ ಉಪದ್ರು ಅಲ್ಲ, ನಿನ್ನ ಮನಸ್ಥಿತಿನೇ ಇದಕ್ಕೆ ಕಾರಣ. ಎಂತಕ್ಕಂದ್ರೆ ನಿನ್ನ ಮಗಳಿಗೂ ನ್ಯಾಯ, ನಿನ್ನ ಸಸಿಗೂ ನ್ಯಾಯ ಮಾಡೋಕ್ಕೋದ್ರೆ ಇದೇ ಥರ ಆಗೋದು. ನಿಂಗೆ ಸಾಯಲರಿಗೆ ನಿಮ್ಮದಿ ಅನ್ನೋದು ಇರುತ್ತಲ್ಲ, ಬೇಕಾದ್ರೆ ನೀನು ನೋಡು ಅಂತ ಹೇಳ್ತು. ಅದಕ್ಕೆ ನಾನು ಸರಿ ಬೈದು ಬಂದೀನಿ. ಅದಕ್ಕೆ ನಾನು ಹಿರಿ ತಲೆಯಾಗಿ ಹೇಳೋದು ಇಷ್ಟೇ ಕಣ, ಯಾವುದೇ ಅತ್ತೆ ಆದರೂ ಅಷ್ಟೇ, ನಿಮ್ಮ ಮನೆಗೆ ಬಂದು ಸಸಿನ ಸ್ವಂತ ಮಗಳು ಥರ ನೋಡಿ. ಯಾವುದೇ ಸಸಿ ಆದರೂ ಅಷ್ಟೇ, ನೀವು ಹತ್ತಿದ ಮನೇಲಿ ನಿಮ್ಮ ಅತ್ತೆ ಮಾವನ್ನ ಸ್ವಂತ ಅಪ್ಪ ಅಮ್ಮ ಅಂತ ತಿಳ್ಕೊಳ್ಳಿ. ಆ ಮನೇಲಿ ಯಾವುದೇ ಕಾರಣಕ್ಕೂ ನೆಮ್ಮದಿ ಅನ್ನೋದು ಹಾಳಾಗೋದಿಲ್ಲ, ಆ ಮನೆ ನೆಮ್ಮದಿ ಅನ್ನೋದು ಇರ್ತದೆ. ಆಮೇಲೆ ಕಟ್ಕೊಂಡಿರೋ ಗಂಡನು ನೆಮ್ಮದಿಯಾಗಿ ಮುಲ್ಕೊಂತಾನೆ. ನನ್ನಂತ ವಯಸ್ಸಾದರ ಉಂಟು ತನ್ನ ಗಂಜಿನೂ ನೆಮ್ಮದಿಯಾಗಿ ತಿನ್ಕೊಂಡು ನಾವು ಕಡಿ ಕಾಲದಲ್ಲಿ ಹಾಯಾಗಿ ಇರ್ತೀವಿ. ಏನಂತೀರಿ? ಅಲ್ಲ ಸರಿ, ನಂಗೆ ಕೆಲಸ ಇದೆ, ನಾವು ಓದ್ತಿದ್ದಾಟ. ನಮಸ್ಕಾರ, ನಾನು ನಿಮ್ಮ ಪ್ರಾಣೇಶ್ ಕುಳಗೆದ್ದೆ.